ಹಾರ್ದಿಕ್ ಪಾಂಡ್ಯ ಅವರು ಕೂಡ ಟ್ರೇಡ್ ಆಗ್ತಾ ಇದ್ದಾರೆ. ಟ್ರೇಡ್ ಲಿಸ್ಟ್ ನಲ್ಲಿ ಬಂದಿದ್ದಾರೆ. ಮತ್ತು ಅವ್ರಿಗೆ ಯಾರ್ಯಾರು ಯಾವ್ಯಾವ ಟೀಮ್ ಅಪ್ರೋಚ್ ಮಾಡಿದೆ ಅಂದ್ರೆ 2 ಟೀಮ್ ಆಗಿದೆ ಅಂತೆ. LSG ಮತ್ತೆ KKR ಅವರು. ಅದರಲ್ಲಿ ಜಾಸ್ತಿ ತಗೊಳ್ಳುವ ಚಾನ್ಸಸ್ ಇರುವುದು KKR ಗೆ. ಕ್ಯಾಮ್ರನ್ ಗ್ರೀನ್ ಅಂದ್ರೆ ಈ ಮುಂಬೈ ಇಂಡಿಯನ್ಸ್ ತೊಂದ್ರೆ ಅವ್ರಿಗೆ ಕೊಡ್ತಾರೆ, ಇಲ್ಲಾಂದ್ರೆ ಆಕ್ಷನ್ಗೆ ಹಾಕಿ ಅದೇ ದುಡ್ಡನ್ನ ಇವ್ರಿಗೆ ಹಾರ್ದಿಕ್ ಪಾಂಡ್ಯ ಅವರಿಗೆ ಕೊಡ್ತಾರೆ ಅಂತಂದು ಅನಿಸ್ತಾ ಇದೆ. ಯಾಕಂದ್ರೆ KKR ನಲ್ಲಿ ಕೂಡ ಕ್ಯಾಪ್ಟನ್ಸಿ ಬೇಕಾಗಿದೆ. ಇವಾಗ ಮೇನ್ ಕ್ಯಾಪ್ಟನ್ಸಿ ಬೇಕಾಗಿದೆ KKR ಅವ್ರಿಗೆ. ಇವಾಗ LSG ಅಪ್ರೋಚ್ ಮಾಡಿದೆ, ಬಟ್ ಜಾಸ್ತಿ ಅಪ್ರೋಚ್ ಇರೋದು KKR ಇಂದ ಅಂತೆ. ಹಂಗಾಗಿ ಇನ್ನು KKR ಅಂದ್ರೆ ಇವಾಗ ಕನ್ಫರ್ಮ್ ಆಲ್ಮೋಸ್ಟ್ ಆಲ್ 100ಕ್ಕೆ 80% ಇವಾಗ KKR ಗೆ ಟ್ರೇಡ್ ಆಗುವ ಎಲ್ಲ ಸಾಧ್ಯತೆ ಇದೆ. ಹಾರ್ದಿಕ್ ಪಾಂಡ್ಯ ಅವರು ನೋಡೋಣ, ಹಾರ್ದಿಕ್ ಪಾಂಡ್ಯ ಅವರು KKR ನಲ್ಲಿ ಯಾವ ತರ ಆಡ್ತಾರೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಯ್ಬೇಕಾಗಿದೆ. ನೀವು ಯಾವ ತರ ಕಾಣಿಸ್ತಾರೆ ಟ್ರೇಡ್ ಆದ್ರೆ ಎಷ್ಟು ಅಮೌಂಟ್, ಅಂದ್ರೆ ಇನ್ನೂ ಅಮೌಂಟ್ ಅನ್ನೋದು ಇಷ್ಟು ಗೊತ್ತಿಲ್ಲ, ಎಷ್ಟಕ್ಕೆ ಹೋಗ್ತಾರೆ ಗೊತ್ತಿಲ್ಲ ಹಾರ್ದಿಕ್ ಪಾಂಡ್ಯ ಅವರು. ನೋಡು ಎಷ್ಟಕ್ಕೆ ಹೋಗ್ತಾರೆ ಅಂತಂದ್ರೆ ರಿಷಬ್ ಪಂತ್ ಅವರು 15 ಕೋಟಿ ಹೋಗಾರ. ಮತ್ತು ಇವರು ಜಾಸ್ತಿ ಹೋಗ್ಬೋದು, ಇಲ್ಲಾಂದ್ರೆ ಅಂದ್ರೆ ಅವ್ರ ಬ್ಯಾಟರ್, ಇವರು ಆಲ್ರೌಂಡರ್. ಕ್ಯಾಮ್ರನ್ ಗ್ರೀನ್ ಆಲ್ರೌಂಡರ್. ಅಂದ್ರೆ ಇವರಿಬ್ಬರಿಗೂ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಚಾನ್ಸ್ ಇದೆ. ಮುಂಬೈ ಇಂಡಿಯನ್ಸ್ ಅವರು ಏನ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಅವರು ಆಕ್ಷನ್ಗೆ ಹೋಗ್ತಾರೋ ಗೊತ್ತಿಲ್ಲ. ಇವಾಗ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಮುಂಬೈ ಇಂಡಿಯನ್ಸ್ ಅವರು ಬಿಡುತ್ತಾ ಇದ್ದಾರೆ. ಇದು ಆಲ್ಮೋಸ್ಟ್ IPL ಸ್ಟಾರ್ಟ್ ಇದ್ದಾಗ ಗೊತ್ತಿತ್ತು, ಇವಾಗ ಅದು ಕನ್ಫರ್ಮ್ ಆಗಿದೆ. ಮತ್ತೆ ಯಾವ ಟೀಮ್ KKR ಗೆ ಹೋಗ್ತಾ ಇದ್ದಾರೆ ಅಂತಂದು ಅಪ್ಡೇಟ್ ಇದೆ. ಆಲ್ಮೋಸ್ಟ್ ಅಲ್ಲಿ ಕನ್ಫರ್ಮ್ ಅಂತೆ ಟ್ರೇಡ್ ಆಗಿದ್ದು. ಅದು ಎಷ್ಟು ಅಮೌಂಟಿಗೆ ಅಂತಂದು ಇನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಅನೌನ್ಸ್ ಮಾಡಿದ ಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಇದು ವಿಷಯ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್